ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ನಾನಿಲ್ಲಿ ಸಾವ್ಜಿ ಹೋಟೆಲ್ ಶೈಲಿಯ ಅಂಡಾ ಕರಿ ಅಥವಾ ಮೊಟ್ಟೆ ಕರಿ ಅಥವಾ ಮೊಟ್ಟೆ ಶೇರ್ವಾನ ಮಾಡ್ತಾಯಿದ್ದೀನಿ. ಸೊ ಇದು ತುಂಬ ಸುಲಭ ಮಾಡೋದು. ಮೊದಲಿಗೆ ನಾನಿಲ್ಲಿ 6 ಮೊಟ್ಟೆಗಳನ್ನ ಕುದಿಲಿಕ್ಕೆ ಇಡ್ತಾಯಿದ್ದೀನಿ. ಸೊ ಮೊದಲಿಗೆ ಮೊಟ್ಟೆನ ಕುದಿಲಿಕ್ಕೆ ಇಟ್ಬಿಡಬೇಕು. ಸೊ ಆವಾಗ ಒಂದು ಕೆಲಸ ಮುಗಿದ ಹಾಗೆ. ನಂತರ 2 ಟೊಮೆಟೊ, 1 ಈರುಳ್ಳಿ ಮತ್ತು ಕೊತ್ತಂಬರಿ, ಲವಂಗ, ಕಾಳುಮೆಣಸು, ಚಕ್ಕೆ, ಕೊಬ್ಬರಿ, ಪಲಾವ್ ಎಲೆ, ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಹಾಕಿ ನಾವು ಈ ಥರ ಎಣ್ಣೆ ಹಾಕಿಬಿಟ್ಟು ಇಷ್ಟು ಫ್ರೈ ಮಾಡ್ಕೋಬೇಕು. ನೋಡಿ ಯಾವ ಥರ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ, ಅದೇ ಥರ ನೀವು ಕೂಡ ಫುಲ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಬಿಡಬೇಕು. ತಣ್ಣಗಾದ ನಂತರ ನಾವಿಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಪೇಸ್ಟ್ ಥರ ರುಬ್ಕೋಬೇಕು. ರುಬ್ಕೊಂಡ ನಂತರ ನಾವಿಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಗೆ ನಾನಿಲ್ಲಿ ಸ್ವಲ್ಪ ಒಂದು ಈರುಳ್ಳಿನ ಕಟ್ ಮಾಡಿ ಎಣ್ಣೆ ಹಾಕಿಬಿಟ್ಟು ನೆಕ್ಸ್ಟ್ ನಾನಿಲ್ಲಿ ಎಲ್ಲ ಮಸಾಲಾನ ಮತ್ತೆ ಹಾಕಿ ಸಣ್ಣದಾಗಿ ಕಟ್ ಮಾಡಿರೋ ಒಂದು ಈರುಳ್ಳಿ ಹಾಕಿ ಅರಿಶಿನ, ಉಪ್ಪು ಮತ್ತು ಖಾರ ಎಲ್ಲವನ್ನು ಹಾಕಿ ಈ ಥರ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಸ್ಲೋ ಇಡಬೇಕು ಗ್ಯಾಸು ಒಗ್ಗರಣೆ ಹಾಕಬೇಕಾದ್ರೆ, ಇಲ್ಲಾಂದರೆ ಖಾರ ಎಲ್ಲ ಹೊತ್ತಿ ಹೋಗುತ್ತೆ. ಸೊ ನಂತರ ಮಸಾಲ ಹಾಕಿಬಿಟ್ಟು ಈ ಥರ ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನಾವು ಗ್ರೇವಿ ಕನ್ಸಿಸ್ಟೆಂಟಿಗೆ ಅಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಈ ಥರ ಕುದಿಲಿಕ್ಕೆ ಒಂದು ಸೈಡ್ಗೆ ಎತ್ತಿಟ್ಕೊಂಡ್ಬಿಡಬೇಕು. ನಂತರ ನಾನಿಲ್ಲಿ ಏನು ಮೊಟ್ಟೆ ಕುದಿಸಿರ್ತೀನಲ್ವ, ಸೊ ಅದನ್ನು ತೆಗೆದು ಸಿಪ್ಪೆ ತೆಗೆದು ಅದನ್ನು ನಾನು ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಎಲ್ಲನೂ ನಾನಿಲ್ಲಿ ಏನೇನು ಹಾಕ್ತಾಯಿದ್ದೀನಿ, ಎಣ್ಣೆ ಕಾದ್ಮೇಲೆ ಉಪ್ಪು, ಅರಿಶಿನ, ಗರಂ ಮಸಾಲ ಎಲ್ಲನೂ ಹಾಕಿ ನೆಕ್ಸ್ಟ್ ನಾನಿಲ್ಲಿ ಮೊಟ್ಟೆನ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಮೊಟ್ಟೆ ಫ್ರೈ ಮಾಡ್ಕೊಂಡ ನಂತರ ಇಲ್ಲಿ ಮಸಾಲ ಗ್ರೇವಿ ಏನು ರೆಡಿಯಾಗಿರುತ್ತಲ್ವ, ಸೊ ಅದಕ್ಕೆ ನಾವಿವಾಗ ಮೊಟ್ಟೆನ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಈ ಥರ ಮೊಟ್ಟೆ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಇದು ಸಖತ್ ಟೇಸ್ಟಾಗಿರುತ್ತೆ. ಕಟ್ ಮಾಡಿ ಹಾಕಿದ್ದೀನಿ ನಾನು ಮೊಟ್ಟೆನ ಒಂದಿಷ್ಟು. ನೆಕ್ಸ್ಟ್ ನಾನಿಲ್ಲಿ ಗರಂ ಮಸಾಲ ಮತ್ತು ಚಿಕನ್ ಮಸಾಲನೂ ಕೂಡ ಹಾಕ್ತಾಯಿದ್ದೀನಿ. ಹಾಕಿಬಿಟ್ರೆ ಇವಾಗ ಗ್ರೇವಿ ರೆಡಿಯಾಗಿರುತ್ತೆ. ನೆಕ್ಸ್ಟ್ ನಾನೇನು ಇದರ ಜೊತೆಗೆ ರೊಟ್ಟಿ ಮಾಡ್ತಾಯಿದ್ದೀನಿ. ಸೊ ರೊಟ್ಟಿಗೆ ನಾನು ಜೋಳದ ಹಿಟ್ಟನ್ನು ಸಾಂಸ್ಕೊಂಡು ಇಟ್ಟುಕೊಂಡಿದ್ದೀನಿ. ನಂತರ ಕುದಿ ನೀರನ್ನ ಜಿಗಿಗೆ ಹಾಕೋತಾ ಇದ್ದೀನಿ. ಇಷ್ಟೆಲ್ಲ ಮಿಕ್ಸ್ ಆಮೇಲೆ ತಣ್ಣೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನು ರೊಟ್ಟಿ ಹಿಟ್ಟು ಅದಕ್ಕೆ ನಾದ್ಕೊಂಡು ನೆಕ್ಸ್ಟ್ ನಾನಿಲ್ಲಿ ರೊಟ್ಟಿನ ತಟ್ತಾಯಿದ್ದೀನಿ. ಸೊ ನೋಡಿ ಯಾವ ಥರ ತಟ್ಟಬೇಕು ಅಂತ. ಸೊ ಇಷ್ಟೇ ತೊಗೋಬೇಕು, ಜಾಸ್ತಿ ತೊಗೊಂಡ್ರೆ ದಪ್ಪ ಆಗುತ್ತೆ ರೊಟ್ಟಿ. ಸೊ ಹಾಗಾಗಿ ಸ್ವಲ್ಪ ತೊಗೊಂಡು ಹಿಟ್ಟನ್ನು ಈ ಥರ ತಟ್ತಾ ಹೋಗಬೇಕು ರೌಂಡಾಗಿ. ಆಮೇಲೆ ನೆಕ್ಸ್ಟು ಒಂದು ಸ್ವಲ್ಪ ಕೈಗೆ ಹಿಟ್ಟು ಹಚ್ಕೊಂಡ್ಬಿಟ್ಟು ನೆಕ್ಸ್ಟ್ ನಾವು ಮತ್ತೆ ತಟ್ತಾ ಹೋಗಬೇಕು. ನಂತರ ನಾನಿಲ್ಲಿ 2 ಕೈಯನ್ನು ಯೂಸ್ ಮಾಡಿಕೊಂಡು ತಟ್ತಾ ಇದ್ದೀನಿ. ಸೊ ನೀವು ಅವಸರ ಮಾಡಬಾರ್ದು, ಆರಾಮ್ಸೆ ಮಾಡಿದರೆ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತಟ್ಟೋದ್ರಿಂದ ರುಚಿನೂ ಜಾಸ್ತಿ. ಸೊ ನೋಡಿ ಫ್ರೆಂಡ್ಸ್, ಈ ಥರ ನಾವು ರೊಟ್ಟಿನ ತಟ್ತಾ ಹೋಗಬೇಕು. ನೆಕ್ಸ್ಟು ರೊಟ್ಟಿ ತಟ್ಟಿದ ನಂತರ ಇದನ್ನು ತವೆ ಕಾಯಲಿಕ್ಕೆ ಇಟ್ಕೊಂಡಿರ್ತೀನಿ. ಸೊ ತವೆಗೆ ಹಾಕಿಬಿಟ್ಟು ಒಂದು ಕಡೆ ನೀರನ್ನು ಹಚ್ಕೋಬೇಕು ನಾವು. ಆಮೇಲೆ ನಾವೇನು ಕೆಳಗಡೆ ಬಡ್ದಿರ್ತೀವಲ್ಲ, ಸೊ ಆ ಭಾಗನ ಮೇಲೆ ಮಾಡಿ ನಾವು ಈ ಥರ ಹಾಕ್ಕೋಬೇಕು ತವೆ ಮೇಲೆ. ಸೊ ಆ ಭಾಗಕ್ಕೆ ನಾವು ಒಂದು ಕಾಟನ್ ಬಟ್ಟೆ ತೊಗೊಂಡು ಈ ಥರ ನೀರು ಹಚ್ಚಿ ಆಮೇಲೆ ರೊಟ್ಟಿನ ಬೇಯಿಸ್ಕೋಬೇಕು. ಸೊ ಆವಾಗ ರೊಟ್ಟಿ ತುಂಬ ಚೆನ್ನಾಗಿ ಬೇಯುತ್ತೆ. ಸೊ ನೋಡಿ ಇವಾಗ ಯಾವ ಥರ ಬೇಯ್ತಾ ಇದೆ ಅಂತ. ನೆಕ್ಸ್ಟ್ ನಾವು ರೊಟ್ಟಿ ಬೇಯಿಸಿ ಆದ ತಕ್ಷಣ ಇವಾಗ ನೋಡಿ ಯಾವ ಥರ ರೊಟ್ಟಿ ರೆಡಿ ಆಗ್ತಾಯಿದೆ ಅಂತ. ನೋಡಿ ಯಾವ ಥರ ಹೋಗ್ತಾ ಇದೆ ಅಂತ. ಸಖತ್ ಸಾಫ್ಟಿಯಾಗಿರುತ್ತೆ. ಇದೇ ಥರ ನಿಮಗೆ ನನ್ನ ರೆಸಿಪಿ ಇಷ್ಟ ಆಗ್ತಾಯಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇದೇ ಥರ ಚಾನಲ್ಗೆ ಸಪೋರ್ಟ್ ಮಾಡಿ. ಬಾಯ್.